ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೋಸ್ಕರ ಪ್ರತಿ ಬಾರಿ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾನೆ ಇರುತ್ತೆ. ಅವರ ಒಳಿತಿಗೋಸ್ಕರ ಸಾಕಷ್ಟು ಫೆಸಿಲಿಟೀಸ್ನ ಕೂಡ ತರ್ತಾನೆ ಇರುತ್ತೆ. ಈ ಬಾರಿ ಒಂದು ಸ್ಪೆಷಲ್ ಸೌಲಭ್ಯವನ್ನ ಕಾರ್ಮಿಕರಿಗಾಗಿ ನೀಡಲಾಗ್ತಿದೆ. ಅದುವೇ ಮೊಬೈಲ್ ಮೆಡಿಕಲ್ ಯೂನಿಟ್, ಅಂದ್ರೆ ಸಂಚಾರಿ ಆರೋಗ್ಯ ಘಟಕ ಅಂತ. ಸಾಮಾನ್ಯವಾಗಿ ಕಾರ್ಮಿಕರು ತಮ್ಮ ದಿನದ ದುಡಿಮೆಯನ್ನ ಬಿಟ್ಟು ಆಸ್ಪತ್ರೆಗೆ ಹೋಗುವುದಕ್ಕೆ ತುಂಬಾ ಕಷ್ಟವಾಗುತ್ತೆ ಮತ್ತು ಹೊಟ್ಟೆ ಬಟ್ಟೆಗಾಗಿ ದುಡಿದ ದುಡ್ಡಿನಲ್ಲಿ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಳ್ಳೋದು ಅಸಾಧ್ಯದ ಮಾತು. ಯಾಕಂದ್ರೆ ಒಂದು ದಿನದ ದುಡಿಮೆಗೋಸ್ಕರ ಹಗಲು ರಾತ್ರಿ ದುಡಿತಾರೆ. ಹೀಗಾಗಿ ಅವರು ಇರುವಲ್ಲಿಯೇ ಹೋಗಿ ಅವರಿಗೆ ಬೇಕಾದ ವೈದ್ಯಕೀಯ ಸೌಲಭ್ಯಗಳನ್ನ ಈ ಮೊಬೈಲ್ ಮೆಡಿಕಲ್ ಯೂನಿಟ್ ನೀಡುತ್ತೆ. ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರ ಕಾಳಜಿಯಿಂದಾಗಿ ಈ ಯೋಜನೆ ಜಾರಿಗೆ ಬಂದಿದೆ. ಹಾಗಿದ್ರೆ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನ ನೀಡಲಾಗ್ತಿದೆ, ಇದರ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ಬಾಸ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಸಾಮಾನ್ಯವಾಗಿ ಕಾರ್ಮಿಕರು ತಮ್ಮ ದಿನದ ದುಡಿಮೆಯನ್ನ ಬಿಟ್ಟು ಆಸ್ಪತ್ರೆಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಒಂದು ದಿನದ ದುಡಿಮೆಗೋಸ್ಕರ ಹಗಲು ರಾತ್ರಿ ದುಡಿತಾರೆ. ಹೀಗಾಗಿ ಅವರು ಇರೋವಲ್ಲಿಯೇ ಹೋಗಿ ಈ ಮೆಡಿಕಲ್ ಫೆಸಿಲಿಟೀಸ್ ವೈದ್ಯಕೀಯ ಸೌಲಭ್ಯವನ್ನ ನೀಡಲಾಗುತ್ತೆ. ಹಾಗಿದ್ರೆ ಯಾವ್ಯಾವ ರೀತಿ ಸೌಲಭ್ಯ ಇದೆ ಇವೆಲ್ಲವನ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನ್ನ ಹಿಂದ್ಗಡೆ ಇದೆಯಲ್ಲ ಅದೇ ಈ ಮೊಬೈಲ್ ಮೆಡಿಕಲ್ ಯೂನಿಟ್. ಬನ್ನಿ ನೋಡೋಣ. ಎಸ್, ನೋಡ್ತಾ ಇದೀರಲ್ಲ, ಇದೇ ನಮ್ಮ ಮೊಬೈಲ್ ಮೆಡಿಕಲ್ ಯೂನಿಟ್. ಇಲ್ಲಿ ಎಲ್ಲಾ ಫೆಸಿಲಿಟೀಸ್ ಇದೆ. ಒಂದು ಪ್ರಾಪರ್ ಕ್ಲಿನಿಕ್ ಅಲ್ಲಿ ಏನೇನ್ ಫೆಸಿಲಿಟೀಸ್ ಇರುತ್ತೋ ಆ ಎಲ್ಲಾ ರೀತಿಯ ಸೌಲಭ್ಯಗಳು ಇಲ್ಲಿವೆ. ಇಲ್ಲಿ ಇವರು ಲ್ಯಾಬ್ ಟೆಕ್ನಿಷಿಯನ್ ಇದ್ದಾರೆ, ಹಾಗೆ ಫಾರ್ಮಸಿಸ್ಟ್ ಇದ್ದಾರೆ, ಇಲ್ಲಿ ಒಬ್ರು ಪೇಷಂಟ್ ನ ಚೆಕ್ ಮಾಡ್ತಾ ಇದ್ದಾರೆ, ಹಾಗೆ ವೈದ್ಯರು ಕೂಡ ಇದ್ದಾರೆ. ಸೊ ಇಷ್ಟೆಲ್ಲಾ ಸ್ಟಾಫ್ಗಳಿದೆ, ಹಾಗೆ ಒಳ್ಳೊಳ್ಳೆ ಇಕ್ವಿಪ್ಮೆಂಟ್ಸ್ ಕೂಡ ಇದೆ. ಬನ್ನಿ ನಾನು ಮಾತಾಡ್ಸ್ತಾ ಹೋಗ್ತೀನಿ ಡಾಕ್ಟರ್ನ. ಹಾಯ್ ಸರ್, ನಮಸ್ತೆ. ನಮಸ್ಕಾರ. ಸರ್, ನಿಮ್ಮ ಹೆಸರು? ನಾನು ಡಾಕ್ಟರ್ ಸಿದ್ಧಾಂತ್ ಅಂತ. ಓಕೆ ಸರ್, ಈ ಮೊಬೈಲ್ ಮೆಡಿಕಲ್ ಯೂನಿಟ್ ನ ಸ್ಪೆಷಾಲಿಟಿ ಏನು ಸರ್? ಇದು ಮೊಬೈಲ್ ಮೆಡಿಕಲ್ ಯೂನಿಟ್ ಅಂದ್ರೆ ಆ, ಓಡಾಡುವ ಕ್ಲಿನಿಕ್ ಅನ್ಬೋದು ನೀವು. ಯಾಕಂದ್ರೆ ಈ ರಿಜಿಸ್ಟರ್ಡ್ ಲೇಬರರ್ಸ್ ಯಾರು ಇರ್ತಾರೆ, ಯಾರ ಹತ್ರ ಲೇಬರ್ ಕಾರ್ಡ್ ಇರ್ಬೋದು ಅಥವಾ ಇ ಶ್ರಮ್ ಕಾರ್ಡ್ ಇರ್ಬೋದು, ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡ್ತಿರೋರು, ಅವರು ಹಾಗೂ ಅವ್ರ ಡಿಪೆಂಡೆಂಟ್ಸ್ಗೆ ನಾವು ಫ್ರೀ ಚೆಕಪ್ ಮಾಡಿಬಿಟ್ಟು ಬೇಸಿಕ್ ಮೆಡಿಸಿನ್ ಇರುತ್ತೆ ಅವ್ರಿಗೆ, ಮೈಕೈ ನೋವು ಇರ್ಬೋದು, ನೆಗಡಿ ಇರ್ಬೋದು, ಜ್ವರ ಇರ್ಬೋದು, ಆ ಥರ ಎಲ್ಲದಕ್ಕೂ, ಹಾಗೆ ಅವ್ರಿಗೆ ನ್ಯೂಟ್ರಿಷನಲ್ ಏನಾದರೂ ಐರನ್ ಕಮ್ಮಿ ಆಗಿರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಆ ಥರ ಸಪ್ಲಿಮೆಂಟ್ಸ್ ಕೂಡ, ಈ ಥರ ಬೇಸಿಕ್ ಏನೇನು ಮೆಡಿಕೇಶನ್ಸ್ ಇರುತ್ತೆ ಅದನ್ನೆಲ್ಲನೂ ನಾವು ಫ್ರೀ ಆಗಿ ಕೊಡ್ತಿರ್ತೀವಿ. ಆ ಥರ ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಸೈಟ್ಸ್ಗೆ ಹೋಗಿ ನಾವು ಎಲ್ಲೆಲ್ಲಿ ಕಾರ್ಡ್ಸ್ ಇರುತ್ತೆ, ಈ ಥರ ಲೇಬರ್ ಡಿಪಾರ್ಟ್ಮೆಂಟ್ ಅವರೇ ನಮಗೆ ಅಲೋಕೇಟ್ ಮಾಡಿರ್ತಾರೆ ಸೈಟ್ಗಳು. ಈಗ ನಾನು ಕೆಂಗೇರಿ ಏರಿಯಾ ನಮಗಿರೋದು, ನಾವು ನೋಡ್ಕೊತಿರೋದು. ಹಾಗೆ ಹಲವಾರು ಇದಾವೆ, ಬೆಂಗಳೂರಲ್ಲೇ ಸುಮಾರು 8-10 ಡಿವಿಷನ್ ಇದಾವೆ. ಸೊ ಆ ಥರ ಬೇರೆ ಬೇರೆ ಡಿವಿಷನ್ಸ್ ಅಲ್ಲಿ ಬೇರೆ ಬೇರೆ ಮೊಬೈಲ್ ಮೆಡಿಕಲ್ ಯೂನಿಟ್ ಕೆಲಸ ಮಾಡ್ತಾ ಇದೆ. ಓಕೆ ಸರ್, ಈಗ ಬೆಂಗಳೂರಲ್ಲಿ ಇದು ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಯ್ತು, ಹಾಗೆ ಎಷ್ಟು ಈ ಯೂನಿಟ್ಸ್ ಬೆಂಗಳೂರಲ್ಲಿ ಸದ್ಯಕ್ಕಿದೆ ಅಂತ? ಬೆಂಗಳೂರಲ್ಲಿ ಸುಮಾರು ಸ್ಟೇಟ್ ವೈಡ್ 2.5-3 ತಿಂಗಳಿಂದ ನಡೀತಾ ಇದೆ, ಫುಲ್ ಕಂಪ್ಲೀಟ್ ಆಗಿ ಫಂಕ್ಷನಲ್ ಇದೆ. ಬೆಂಗಳೂರಲ್ಲಿ ಅಂದ್ರೆ ಅರ್ಬನ್ದು ಒಂದು 6-7 ಯೂನಿಟ್ ಇದಾವೆ, ಬೆಂಗಳೂರು ರೂರಲ್ಗೂ ಸಪರೇಟ್ ಆಗಿ ಒಂದು 5-6 ಯೂನಿಟ್ ಇದಾವೆ. ಹೀಗೆ ಕಂಪ್ಲೀಟ್ ಆಗಿ ಒಂದು 10-12 ಯೂನಿಟ್ಗಳಿದಾವೆ ಬೆಂಗಳೂರಲ್ಲೇನೆ. ಹಾಗೆ ಬೇರೆ ಜಿಲ್ಲೆಯಲ್ಲೂ ಇದಾವೆ 3-4 ಯೂನಿಟ್, ಆ ಥರ ಡಿವೈಡ್ ಮಾಡಿ. ಸೊ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಇದೆ ಯೂನಿಟ್ಗಳು ಕೆಲಸ ಮಾಡ್ತಿದ್ದಾವೆ. ಈಗ ಏನೇನ್ ಸೌಲಭ್ಯಗಳಿವೆ, ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಾಗ ಕಾರ್ಮಿಕರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋಬಹುದು? ಅಂದ್ರೆ ಇದು ಕಂಪ್ಲೀಟ್ ಆಗಿ ಒಂದು ಕ್ಲಿನಿಕ್ ತರಾನೇ. ಅವ್ರಿಗೆ ಏನಾದ್ರು ತುಂಬಾ ಸುಸ್ತಾಗ್ತಾರ ಇರ್ಬೋದು, ಅಥವಾ ಅವ್ರಿಗೆ ಏನಾದ್ರು BP, ಶುಗರ್, ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತಾರೆ ಇವನ್ನ, ಲೈಫ್ ಸ್ಟೈಲ್ ಡಿಸೀಸಸ್ ಅದಿರ್ಬೋದು, ಅಥವಾ ಅವ್ರಿಗೆ ಏನಾರ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಬೇಕಾಗಿರ್ಬೋದು. ಆ ಥರ ಎಲ್ಲದಕ್ಕೂ ನಾವು ಮೈಕೈ ನೋವು, ಜ್ವರ, ತಲೆನೋವು, ಆ ಥರ ಏನಿದ್ರು ಬೇಸಿಕ್ ಪ್ರಾಬ್ಲಮ್ ಎಲ್ಲದಕ್ಕೂ ಮಾತ್ರ ಇಲ್ಲಿದೆ. ಹಾಗೆ ಅವ್ರಿಗೆ ಚೆಕಪ್ ಮಾಡಕ್ಕೆ ಅಲ್ಲಿ ಮಾನಿಟರ್ ಅಂತ ಇದೆ, ಅದರಲ್ಲಿ ಅವ್ರಿಗೆ ECG ನೋಡ್ಬೋದು ನಾವು. ಆ ಥರ ಎಲ್ಲ ಅವ್ರಿಗೇನೋ ಎಮರ್ಜೆನ್ಸಿ ಬಂದ್ರೆ ಆ ಥರಕ್ಕೂ ಫೆಸಿಲಿಟೀಸ್ ಇದೆ ಈ ಗಾಡಿಯಲ್ಲಿ. ಸರ್, ಇನ್ನು ಯಾವ ರೀತಿ ಪ್ರಾಸೆಸ್ ಇರುತ್ತೆ, ಹೇಗೆ ಅಪ್ರೋಚ್ ಮಾಡೋದು ಇಲ್ಲಿ ಈ ಕ್ಲಿನಿಕ್ ಗಳನ್ನ ಅಥವಾ ಈ ಯೂನಿಟ್ ಗಳನ್ನ ಅಂತ? ಓಕೆ, ನಾವು ಈಗ ಕನ್ಸ್ಟ್ರಕ್ಷನ್ ಸೈಟ್ಗೆ ಬಂದ ಕೂಡಲೇ ಅಲ್ಲಿ ಕಾರ್ಡ್ ಇದ್ದವರು ತಮ್ಮ ಲೇಬರ್ ಕಾರ್ಡ್ ಮತ್ತೆ ಒಂದು ID ಪ್ರೂಫ್, ಗವರ್ಮೆಂಟ್ ವ್ಯಾಲಿಡ್ ID ಪ್ರೂಫ್ ತಗೊಂಡ್ಬಂದ್ರೆ ಇಲ್ಲಿ ನಾವು ಅವ್ರದ್ದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಲೇಬರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡ್ಕೊಂಡು ಕೂಡಲೇ ಅವ್ರು ಕನ್ಸಲ್ಟೇಷನ್ ಅಂತ ನನಗೆ ಕೊಡ್ತಾರೆ. ಇಲ್ಲಿ ಏನು ಪೇಪರ್ ವರ್ಕ್ ಮಿನಿಮಲ್ ಇದೆ, ತುಂಬಾ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಬೇಸ್ಡ್ ಇದೆ, ಎಲ್ಲ ಡೇಟಾ ಎಂಟ್ರಿ ಎಲ್ಲ. ಅವರು ನನಗೆ ಕನ್ಸಲ್ಟೇಷನ್ ಕೊಟ್ಟಾಗ ನಾವು ಕನ್ಸಲ್ಟೇಷನ್ ಅವ್ರಿಗೆ ಏನೇನು ಬೇಕಾಗಿರೋ ತಪಾಸಣೆ ಎಲ್ಲ ಮಾಡಿ, ಅವ್ರಿಗೆ ಏನೇನು ಬೇಕು, ಏನಾದರೂ ಲ್ಯಾಬ್ ಟೆಸ್ಟ್ ಏನಾದ್ರು ಕೊಡಬೇಕಾ,
ಅದೆಲ್ಲ ನೋಡ್ಕೊಂಡ್ಬಿಟ್ಟು ತಕ್ಕ ಲ್ಯಾಬ್ ಟೆಸ್ಟ್ ಕೊಡ್ತೀನಿ. ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಇಲ್ಲಿ ಡೆಡಿಕೇಟೆಡ್ ಆಗಿ ಲ್ಯಾಬೇ ಇದೆ ಒಂದು. ಸಣ್ಣ ಪುಟ್ಟ ಲೈಕ್ ಹಿಮೋಗ್ಲೋಬಿನ್ ಆಗಿರ್ಬೋದು, ಬ್ಲಡ್ ಶುಗರ್ ಲೆವೆಲ್ ಆಗಿರ್ಬೋದು, ಈ ಥರದ ಅಥವಾ ಯೂರಿನ್ ಟೆಸ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಬೇಸಿಕ್ ಟೆಸ್ಟ್ಸ್ ಮಾಡಿ ರಿಪೋರ್ಟ್ ಇಮಿಡಿಯೇಟ್ಲಿ ಅವ್ರು ನನಗೆ ಅಂದರೆ ಇದರಲ್ಲಿ ಬರುತ್ತೆ, ಸಿಸ್ಟಮಲ್ಲೇ ತೋರಿಸ್ಕೊಡುತ್ತೆ ಎಲ್ಲನೂ. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಏನು ಬೇಕು ರಿಕ್ವೈರ್ಡ್ ಮೆಡಿಸಿನ್ ಆ್ಯಡ್ ಮಾಡ್ಬೋದು ಅವ್ರಿಗೆ. ಫಾರ್ಮಸಿಸ್ಟ್ ಅವ್ರಿಗೆ ಹೇಳಿದ್ರೆ ಅವರು ಅದು ಆ ರಿಕ್ವೈರ್ಡ್ ಮೆಡಿಸಿನ್ ಡಿಸ್ಪ್ಯಾಚ್ ಮಾಡಿಕೊಡ್ತಾರೆ. ಈ ಥರ ಕಂಪ್ಲೀಟ್ ಆಗಿ ಒಂದು ಪ್ರಾಸೆಸ್ ಸಿಸ್ಟಮ್ಯಾಟಿಕ್ ಆಗಿದೆ. ಅವ್ರು ಬಂದರೆ ಅವ್ರಿಗೆ ಡೇಟಾ ಎಂಟ್ರಿ ಆಗಿರ್ಬೋದು, ಕನ್ಸಲ್ಟೇಷನ್ ಆಗಿರ್ಬೋದು, ಮೆಡಿಸಿನ್ ಕೊಡೋದಾಗಿರ್ಬೋದು, ಈ ಥರ ಎಲ್ಲ ಲ್ಯಾಬ್ ಟೆಸ್ಟ್ ಇನ್ಕ್ಲೂಡೆಡ್ ಲ್ಯಾಬ್ ಟೆಸ್ಟ್, ಮೆಡಿಸಿನ್ ಇಷ್ಟು ಪೂರ್ತಿ ಪ್ರಾಸೆಸ್ ಇರುತ್ತೆ ಇಲ್ಲಿ, ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಸೊ ಈ ಎಲ್ಲ ಏನ್ ಪ್ರೊಸೆಸ್ ಹೇಳಿದ್ರಿ ಇದೆಲ್ಲ ಆನ್ ಸ್ಪಾಟ್ ಆಗಿಂದಾಗ್ಲೇ ಆಗುವಂತದ? ಹೌದೌದು, ಎಲ್ಲ ಆನ್ಲೈನ್ ಇದೆ, ನಮ್ಮ ಗಾಡಿಯಲ್ಲೇನೆ ಆಗೋದು. ಅಂದರೆ ವೈಫೈ ಎನೇಬಲ್ಡ್ ಇದೆ ಇದು ಗಾಡಿ. ಹಾಗೆ ಎಲ್ಲ ಸಿಸ್ಟಮ್ ಇದೆ ನಮಗೆ, ಕಂಪ್ಯೂಟರ್ ಲ್ಯಾಪ್ಟಾಪ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಕೊಟ್ಟಿದ್ದಾರೆ, ಎಲ್ಲ ನಾವು ಸಿಸ್ಟಮಲ್ಲೇ ಮಾಡೋದು ಈ ಥರ. ಸರ್, ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೇಗಿರುತ್ತೆ? ಏನಾದರೂ ರಿಜಿಸ್ಟ್ರೇಷನ್ ಫೀಸ್ ಅಂತ ಇರುತ್ತಾ, ಅಥವಾ ಯಾವ ಕಾರ್ಮಿಕರು ಇದರಲ್ಲಿ ಲಿಮಿಟೇಷನ್ಸ್ ಏನಾದ್ರು ಇದೆಯಾ ಅಂತ, ಇಂಥ ಕಾರ್ಮಿಕರು ಇದರಲ್ಲಿ ಒಳಪಡೋದಿಲ್ಲ ಅನ್ನೋಂಥದ್ದು ಏನಾದ್ರು ಇದೆಯಾ? ಅಂದರೆ ಇದು ಕಂಪ್ಲೀಟ್ ಆಗಿ ಫ್ರೀ ಇರೋದು, ಏನು ರಿಜಿಸ್ಟ್ರೇಷನ್ ಫೀಸ್ ಅಂತ ಆ ಥರ ಏನೂ ಇಲ್ಲ. ಕೇವಲ ಅವರು ತಮ್ಮ ಲೇಬರ್ ಕಾರ್ಡು ಮತ್ತು ಅವ್ರದ್ದು ID ಪ್ರೂಫ್ ಅಂತ ತೊಗೊಂಬಂದರೆ ಸಾಕು. ನಾವೆಲ್ಲ ಎಲ್ಲ ಆನ್ಲೈನ್ ನಾವೇ ಡೇಟಾ ಎಂಟ್ರಿ ಮಾಡ್ಕೊತೀವಿ. ಆ ಥರ ಏನು ಫೀಸ್ ಆ ಥರ ಏನು ತೊಗೊತಾ ಇಲ್ಲ ನಾವು, ಇದಕ್ಕೆ ಫ್ರೀಯಾಗಿ ಮಾಡಿಕೊಡ್ತೀವಿ. ಇನ್ನು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಥವಾ ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ಇಲ್ಲಿದೆ ಅಂತ ಕೇಳ್ಪಟ್ಟೆ ಸರ್. ಯಾವ್ಯಾವ ರೀತಿ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಅಂತ? ಇಕ್ವಿಪ್ಮೆಂಟ್ಸ್ ಅಂದರೆ ECG ಮಷೀನ್ ಇದೆ ಇಲ್ಲಿ ನಮಗೆ ಸಿಸ್ಟಮಲ್ಲೆಲ್ಲ ತೋರಿಸ್ಕೊಡೋದು. ಅವ್ರಿಗೆ ವೇಯಿಂಗ್ ಸ್ಕೇಲ್ ಇದೆ, ಹೈಟ್ ಮೆಜರ್ ಮಾಡೋದು, ಈ ಥರ ಕಂಪ್ಲೀಟಾಗಿ ಅವ್ರಿಗೆ ಏನು ಬೇಸಿಕ್ ಚೆಕಪ್ ಅಂತ ಬಂದ್ರೂ ನಾವೇ ಅವ್ರಿಗೆ ಅವ್ರ ಹೆಲ್ತ್ ಸ್ಟೇಟಸ್ ಹೇಗಿದೆ ಅಂತ ನೋಡ್ಬೋದು. ನಾವು ಅವ್ರಿಗೆ ಹೆಲ್ತ್ ಸ್ಟೇಟಸ್ ಏನಿದೆ, ಅವ್ರ ಏಜಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ನಾವಾಗೆ ಅಸೆಸ್ ಮಾಡಿ ಹೇಳ್ಬೋದು. ಆ ಥರ ಫೆಸಿಲಿಟಿ ಇದೆ ಈ ಗಾಡಿಯಲ್ಲಿ. ಇನ್ನು ಕಾರ್ಮಿಕರ ಅವಲಂಬಿತರು ಅಂದ್ರೆ ಡಿಪೆಂಡೆಂಟ್ಸ್ ಕೂಡ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳಿದ್ರೆ, ಅದು ಯಾವ ರೀತಿ ಇರುತ್ತೆ? ಅವರ ಮನೆ ಬಳಿ ನೀವು ಹೋಗ್ತೀರಾ ಅಥವಾ ಅವರೇ ಇಲ್ಲಿ ಬರ್ಬೇಕಾಗತ್ತಾ, ಹೇಗೆ ಏನು ಅಂತ? ಅಥವಾ ಅವರಿಗೂ ಒಂದು ಕಾರ್ಡ್ ಅಂತ ಇಶ್ಯೂ ಮಾಡಿರ್ತೀರಾ? ಈಗ ಲೇಬರ್ ಕಾರ್ಡಲ್ಲಿ ಅಂದರೆ ಅವ್ರ ಫ್ಯಾಮಿಲಿ ಪೂರ್ತಿ ಹೆಸರು ಇರುತ್ತೆ ಡಿಪೆಂಡೆಂಟ್ಸ್ ಅಂತ. ಅಂದರೆ ಅವರ ಮನೆಯವ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವ್ರ ತಂದೆ ತಾಯಿ ಆಗಿರ್ಬೋದು, ಇವರೆಲ್ಲ ಡಿಪೆಂಡೆಂಟ್ಸ್ ಅಂತ ಆಗ್ತಾರೆ. ಅವ್ರಿಗೂ ಎಲ್ಲ ನಾವು ಮಾಡ್ತೀವಿ. ಅವರು ತಮ್ಮ ವ್ಯಾಲಿಡ್ ID ಪ್ರೂಫ್ ತಂದು ಕೊಟ್ಟರೆ ಸಾಕು. ಇಲ್ಲೇ ಸೈಟಿಗೆ ಬರಬೇಕು, ಯಾಕಂದರೆ ನಾವು ಮನೆಗಳಿಗೆ ಹೋಗಲ್ಲ, ನಾವು ಕನ್ಸ್ಟ್ರಕ್ಷನ್ ಸೈಟಿಗೆ ಅಷ್ಟು ಹೋಗೋದು. ಅವ್ರು ಅಲ್ಲಿ ಇದ್ದರೆ ಅವ್ರು ಕರ್ಕೊಂಬರ್ಬೋದು, ನಾವು ಖಂಡಿತವಾಗಿ ಅವ್ರಿಗೂ ಫ್ರೀಯಾಗಿ ಚೆಕಪ್ ಮಾಡಿ ಕೊಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನೀವು ಆಗಲೇ ಕೇಳಿದ ಹಾಗೆ ಇದು ರಿಜಿಸ್ಟರ್ಡ್ ಲೇಬರರ್ಸ್ಗಷ್ಟೇ, ಅಂದರೆ ಕಾರ್ಡ್ಸ್ ಇರಬೇಕು, ಲೇಬರ್ ಕಾರ್ಡ್ ಇರಬೇಕು. ವಲಸೆ ಕಾರ್ಮಿಕರಾಗಿದ್ದರೆ ಅಂದರೆ ಬೇರೆ ಹೊರ ರಾಜ್ಯಗಳಿಂದ ಬಂದಿದ್ರೆ ಅವ್ರಿಗೆ ಶ್ರಮ್ ಕಾರ್ಡ್ ಅಂತ ಇದ್ರು ಅದನ್ನು ನಡೆಯುತ್ತೆ. ಲೇಬರ್ ಕಾರ್ಡ್ ಅಥವಾ ಶ್ರಮ್ ಕಾರ್ಡ್ ಇದ್ರೆ ರಿಜಿಸ್ಟರ್ಡ್ ಲೇಬರ್ ಅಂತ ಆಗುತ್ತೆ. ಅವ್ರಿಗೆ ನಾವು ಎಲ್ಲ ಫೆಸಿಲಿಟೀಸ್ ಅವ್ರಿಗೆ ನಾವು ಕೊಡ್ಬೋದು. ಸರ್, ಇನ್ನು ಮಹಿಳಾ ಕಾರ್ಮಿಕರಿಗೆ ಅಂತ ಏನಾದರೂ ವಿಶೇಷ ಸೌಲಭ್ಯಗಳು ಅಥವಾ ಫೆಸಿಲಿಟೀಸ್ ಇದೆಯಾ ಇಲ್ಲಿ? ಅಂದರೆ ಈಗ ಇನ್ನು ಶುರು ಆಗಬೇಕು, ಪ್ರೆಗ್ನೆನ್ಸಿ ಟೆಸ್ಟ್ ಆಗಿರ್ಬೋದು ಅವ್ರಿಗೆ ರಿಲೇಟೆಡ್, ಅಥವಾ ನಮ್ಮದ್ರಲ್ಲಿ ಡೆಡಿಕೇಟೆಡ್ ಆಗಿ ANM ಸ್ಟಾಫ್ ಅಂತ ಇರ್ತಾರೆ, ಅವರು ಫೀಲ್ಡ್ ವಿಸಿಟ್ಸ್ ಮಾಡ್ತಾರೆ. ಈ ಕಡೆ ನಾವು ಎಲ್ಲರ ಕನ್ಸ್ಟ್ರಕ್ಷನ್ ಸೈಟ್ ಹೋದಾಗ ಅಲ್ಲಿ ಸೈಟ್ಗಳು ವಿಸಿಟ್ ಮಾಡಿ ಅಲ್ಲಿ ಏನಾದರೂ ಪಾಪ್ಯುಲೇಷನ್ ಈ ಥರ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು, ಅವ್ರಿಗೆ ಏನಾದರೂ ಆಗಿರ್ಬೋದು, ಅವ್ರಿಗೆ IEC ಅಂತ ಮಾಡ್ತೀವಿ, ಅಂದರೆ ಅವೇರ್ನೆಸ್ ಪ್ರೋಗ್ರಾಮ್ ಥರ ಅದು. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಸ್ಯಾನಿಟೇಷನ್ ಆಗಿರ್ಬೋದು ಅಥವಾ ಹೈಜೀನ್ ಆಗಿರ್ಬೋದು, ಈ ಥರ ಡಯಟ್ ಆಗಿರ್ಬೋದು, ಈ ಥರ ಅವೇರ್ನೆಸ್ ಸ್ಪ್ರೆಡ್ ಮಾಡೋ ಕೆಲಸನೂ ಮಾಡ್ತೀವಿ ನಾವು. ಆ ಥರ ನೋಡಿದ್ರಲ್ಲ, ಇಲ್ಲಿ ಬ್ಲಡ್ ಚೆಕಪ್ ಇಂದ ಹಿಡಿದು ಫಾರ್ಮಸಿ, ಆಮೇಲೆ ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಬೇಸಿಕ್ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಕೂಡ ಅವೈಲೇಬಲ್ ಇದೆ. ಸರ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನು ಸರ್? ಸಿದ್ದಪ್ಪಾಜಿ. ಊರು ಯಾವುದು ಸರ್ ನಿಮ್ದು? ಮಗಡಿ ಎಡಕ್ ಮಾಡಿ, ಮಗಡಿ ತಾಲೂಕು ಎಡಕ್ ಮಾಡಿ. ಓಕೆ. ಏನಾದ್ರು ಆರೋಗ್ಯ ಸಮಸ್ಯೆ ಕಾಡ್ತಿದ್ಯಾ ಸರ್? ಯಾಕೆ ಬಂದಿರೋದು ಇಲ್ಲಿಗೀಗ? ಬೇಸಿಕ್ ಚೆಕಪ್ ಮಾಡಿಸಕ್ ಓಕೆ. ಚೆಕಪ್ ಎಲ್ಲ ಮಾಡಿಸ್ಕೊಂಡ್ರಾ? ಮಾಡಿಸ್ತೀವಿ. ಹೇಗ ಅನ್ಸ್ತು? ಯಾವ ರೀತಿ ಈ ಫೆಸಿಲಿಟಿ ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು ಮೇಡಮ್. ಓಕೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಸೌಲಭ್ಯ ಎಲ್ರಿಗೂ ಸಿಗುವಂತದಲ್ಲ, ಅದ್ರಲ್ಲೂ ನಮ್ಮ ಕಾರ್ಮಿಕ ಇಲಾಖೆ ಎಷ್ಟೊಂದು ಶ್ರಮ ವಹಿಸಿ ನಿಮ್ಗೋಸ್ಕರ ಅಂತ ಈ ಒಂದು ಫೆಸಿಲಿಟಿನ ಕೊಡ್ತಾ ಇದೆ. ಇದ್ರ ಬಗ್ಗೆ ಬೇರೆ ಕಾರ್ಮಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರೂ ಬಂದು ಚೆಕ್ ಮಾಡಿಸೋರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟ. ಇದ್ರ ಇಂಪಾರ್ಟೆನ್ಸ್ ಬಗ್ಗೆ, ಪ್ರಾಮುಖ್ಯತೆ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ರು ಮಾಡಿಸ್ಲೇಬೇಕಾದಂತದ, ಅಥವಾ ಅಂದ್ರೆ ಯಾಕಂದ್ರೆ ನಿಮ್ಗೆ ಎಲ್ಲರ ಕಡೆ ಹೋಗ್ಬಿಟ್ಟು ಟೆಸ್ಟ್ ಮಾಡ್ಸೋಕ್ಕಾಗಲ್ಲ. ಈಗ ನೀವು ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಅಲ್ಲಿ 100 ಕಡೆ ಓಡಾಡಿಸ್ತಾರೆ, ಲ್ಯಾಬ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ, ECG ಮಾಡಿಸಿ, ಇನ್ನೊಂದು ಮಾಡಿಸಿ, ಮತ್ತೊಂದು ಮಾಡಿಸಿ ಅಂತ. ಸೊ ನಿಮ್ಮ 1-2 ದಿನನೇ ಅದ್ರಲ್ಲಿ ಕಳೆದು ಹೋಗ್ಬಿಡುತ್ತೆ. ಸೊ ನಿಮ್ಗೆ ಎಲ್ಲಾ ಫೆಸಿಲಿಟಿ ಒಂದೇ ಕಡೆ ಸಿಗ್ತಾ ಇದೆ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ ಅಂತ, ಒಂದೇ ಕಡೆ ಸಿಕ್ಕರೆ ಅನುಕೂಲತೆ ಆಗುತ್ತೆ. ಬೇರೆ ಕಡೆ ಹೋದ್ರೆ ಟೈಮ್ ವೇಸ್ಟು, ಅಮೌಂಟ್ ಎಲ್ಲ ವೇಸ್ಟು. ಇಷ್ಟ ಇದು ಎಲ್ಲ ಒಂದೇ ಕಡೆ. ನಿಮ್ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡ್ ಬಂದು ಚೆಕಪ್ ಮಾಡಿಸಿದೀರಾ? ಇಲ್ಲ.
ಸೊ ಮಾಡಿಸಿ, ಯಾಕಂದ್ರೆ ಇದು ನಿಮ್ಮ ಫ್ಯಾಮಿಲಿಯವ್ರನ್ನೂ ಕರ್ಕೊಬಂದು ನೀವು ಮಾಡಿಸ್ಬೋದು. ನಿಮ್ಮ ವೈಫು, ಅಮ್ಮ, ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಬಂದು ಮಾಡಿಸ್ಬೋದು. ಸೊ ಅವ್ರನ್ನೂ ಮಾಡಿಸಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಮಿಕ ಇಲಾಖೆಯ ಈ ಒಂದು ಇನಿಷಿಯೇಟಿವ್ ತುಂಬಾನೇ ಅಪ್ರಿಷಿಯೇಬಲ್. ಯಾಕಂದ್ರೆ ಯಾವ ಸಮಯದಲ್ಲಿ ಯಾವ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲೂ ಕಾರ್ಮಿಕರು ಬಿಸಿಲು, ಮಳೆ, ಚಳಿ ಅಂತ ನೋಡದೆ ಇಡೀ ದಿನ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಬಿಟ್ಟು ಹೋಗೋದಕ್ಕೂ ಆಗೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಈ ಮೊಬೈಲ್ ಮೆಡಿಕಲ್ ಯೂನಿಟ್ ತುಂಬಾನೇ ಹೆಲ್ಪ್ ಆಗುತ್ತೆ. ಬನ್ನಿ, ಈಗ ಇನ್ನೊಬ್ರು ಪೇಷಂಟ್ ರೆಡಿ ಇದ್ದಾರೆ. ಅವರು ಫಿಮೇಲ್ ಲೇಬರರ್. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನೇನ್ ಸಮಸ್ಯೆ ಇದೆ, ಯಾವ ರೀತಿ ಈ ಪ್ರಾಸೆಸ್ ನಡೆಯುತ್ತೆ, ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಅಮ್ಮ ಬನ್ನಿ. ಚೆಕಪ್ ಮಾಡಿಸ್ಬೇಕು. ಹೌದಾ? ಸರಿ, ಬನ್ನಿ ಅಮ್ಮ, ಹೋಗೋಣ. ಬನ್ನಿ, ನೋಡ್ತಾ ಹೋಗೋಣ ಹೇಗೆ ನಡೀತಂತ. ಸರ್, ಏನ್ ಫಸ್ಟ್ ಪ್ರೊಸೀಜರು ಪೇಷಂಟ್ ಬಂದ ತಕ್ಷಣ? ಓಕೆ, ಈ ತರ ಈಗ ಫಸ್ಟ್ ಯಾರಾದ್ರೂ ಕಾರ್ಡ್, ತಮ್ಮ ಆಧಾರ್ ಕಾರ್ಡ್ ಮತ್ತೆ ಅಥವಾ ಯಾವ್ದಾದ್ರು ವ್ಯಾಲಿಡ್ ID ಪ್ರೂಫ್ ಮತ್ತೆ ಒಂದು ಲೇಬರ್ ಕಾರ್ಡ್ ತಗೊಂಡ್ಬಂದ್ರೆ ಫಸ್ಟ್ ಎಂಟ್ರಿ ಮಾಡ್ಕೊಂತೀವಿ ನಾವು ಲೇಬರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ. ಅವ್ರದ್ದೆಲ್ಲ ಡೀಟೇಲ್ಸ್, ಡೆಮೋಗ್ರಫಿಕ್ ಡೀಟೇಲ್ಸ್ ಆಗಿರ್ಬೋದು, ಅವ್ರ ಹೆಸರು ಆಗಿರ್ಬೋದು, ಕಾರ್ಡ್ ನಂಬರ್ ಆಗಿರ್ಬೋದು, ಎಲ್ಲ ಎಂಟ್ರಿ ಮಾಡ್ಕೊಂಡು ಅವ್ರ ಎಲ್ಲ ವೈಟಲ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಅದಕ್ಕಂತ ಒಂದು ಸಪ್ರೇಟ್ ಸ್ಕ್ರೀನ್ ಇದೆ ಇಲ್ಲಿ. GNM ಸ್ಟಾಫ್ ಅವರು ಎಲ್ಲ ವೈಟಲ್ಸ್ ಎಂಟ್ರಿ ಮಾಡ್ಕೊಂತಾರೆ. ಅದಾದ್ಮೇಲೆ ಏನ್ ಕನ್ಸಲ್ಟೇಷನ್ ಯಾಕೆ ಏನಕ್ಕಂತ ಬಂದಿದ್ದಾರೆ, ಅವ್ರಿಗೆ ಏನಾದ್ರು ಮೈಕೈ ನೋವು, ಜ್ವರ, ಆ ಥರ ಏನು ಕಾಮನ್ ಸಿಂಪ್ಟಮ್ಸ್ ಇದ್ರೆ ನಾವು ತಪಾಸಣೆ ಮಾಡ್ಬಿಟ್ಟು ಬನ್ನಿ ಕೂತ್ಕೊಳ್ಳಿ. ಏನ್ ಸಮಸ್ಯೆ ಇದೆ ಅಮ್ಮ? ಚೆಕಪ್, ಏನು ರಕ್ತ ಕಮ್ಮಿ, ಸುಸ್ತಾದಂಗ ಅನ್ಸ್ತದೆ? ಓಕೆ, ಹಾ. ಕೆಳಗೆ ನೋಡಿಮ್ಮ, ಕೈ ಹೀಗೆ ತೋರಿಸಿ. ಒಂದು ಈಗ ಎಂಟ್ರಿ ಆದ ತಕ್ಷಣ ಅವರು ನಮ್ಗೆ ಕನ್ಸಲ್ಟೇಷನ್ ಕೊಟ್ಟಿರ್ತಾರೆ. ಏನ್ ಸಿಂಪ್ಟಮ್ಸ್ ಅಂತ ನಾವು ನೋಡ್ಬಿಟ್ಟು ಎಕ್ಸಾಮಿನೇಷನ್ ಎಲ್ಲ ಮಾಡಿ, ಇನ್ವೆಸ್ಟಿಗೇಷನ್ ಏನಾದ್ರು ಲ್ಯಾಬ್ ಟೆಸ್ಟ್ ಏನಾದ್ರು ಮಾಡಿಸ್ಬೇಕಾ ಅಂತ ನಾವು ಇಲ್ಲಿ ಎಂಟ್ರಿ ಕೊಟ್ರೆ ಅದನ್ನ ಲ್ಯಾಬ್ ಟೆಕ್ನಿಷಿಯನ್ ಹೋಗಿರುತ್ತೆ. ಲ್ಯಾಬ್ ಟೆಕ್ನಿಷಿಯನ್ ಅದನ್ನ ನೋಡ್ಕೊಂಡು ಆ ಪೇಷಂಟ್, ಯಾವ ಪೇಷಂಟ್ ಏನ್ ಟೆಸ್ಟ್ ಇದೆ ಅಂತ ಹೇಳಿ ನೋಡ್ಬಿಟ್ಟು ಅವ್ರ ರಿಪೋರ್ಟ್ಸ್ ಇಮಿಡಿಯೇಟ್ ಆಗಿ ನಮ್ಗೆ ಇಲ್ಲಿ ನಮ್ಮ ಲಾಗಿನ್ ಅಲ್ಲಿ ಡಿಸ್ಪ್ಯಾಚ್ ಮಾಡಿರ್ತಾರೆ ರಿಪೋರ್ಟ್ ನ. ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಏನಾದ್ರು ರಿಕ್ವೈರ್ಡ್ ಮೆಡಿಸಿನ್, ಏನಾದ್ರು ಟ್ಯಾಬ್ಲೆಟ್ ಏನಾದ್ರು ಹಾಕ್ಬೇಕಾ ಅಂತ ನೋಡ್ಕೊಂಡ್ಬಿಟ್ಟು ಟ್ಯಾಬ್ಲೆಟ್ಸ್ ಹಾಕ್ಬೇಕು. ಈ ತರ ಪ್ರಾಸೆಸ್ ಇರುತ್ತೆ. ಒಂದು ಚಿಕ್ಕ ಬ್ಲಡ್ ಟೆಸ್ಟ್ ಮಾಡೋಣ ಅಮ್ಮ, ರಕ್ತ ಎಷ್ಟಿದೆ ಅಂತ ನೋಡ್ಬೇಕು ಅಂತ. ಏನಾಗಿದ್ಯಮ್ಮ? ಕೆಲ್ಸಕ್ಕೆ ಹೋಗ್ತೀನಿ ಮೇಡಮ್, ಅದೇ ಜಾಸ್ತಿ ಕೆಲಸ ಮಾಡ್ತೀನಿ. ಒಂಥರ ಸುಸ್ತಾಗುತ್ತೆ, ಕೈ ಕಾಲು ನಡುಗುತ್ತೆ. ಯಾವಾಗಿಂದ ಹಿಂಗಾಗ್ತಿದೆ? ಇವಾಗ ಸ್ವಲ್ಪ ದಿವಸದಿಂದ ಜಾಸ್ತಿ ಆಗ್ತಾ ಇದೆ ಮೇಡಮ್. ಹೌದಾ? ಚೆನ್ನಾಗಿ ಊಟ ಮಾಡ್ಬೇಕು ನೀವು. ವರ್ಕ್ ಮಾಡ್ಕೊಂಡು ಊಟ ಮಾಡಿಲ್ಲ ಅಂತಂದ್ರೆ ನಿಶಕ್ತಿ ಆಗುತ್ತೆ ಅಲ್ವಾ? ಹೌದು ಮೇಡಮ್. ಚೆನ್ನಾಗಿ ಊಟ ಮಾಡಿ ತಿನ್ಬೇಕು. ಒತ್ತಿ ಇಡ್ಕೊಳ್ಳಿ ಹಿಂಗೆ ಸ್ವಲ್ಪ ಹೊತ್ತು. ಇವ್ರಿಗೆ HB ಮತ್ತೆ GRBS ಮಾಡಿದೀನಿ. ಎರಡು ಕೂಡ ನಾರ್ಮಲ್ ಇದೆಯಮ್ಮ ನಿಮ್ಗೆ? ಹಾ, ಸುಸ್ತು, ಊಟ ಮಾಡದೇ ಇರೋದಕ್ಕೆ ಆಗ್ತಿರುತ್ತೆ. ಆಯ್ತಾ? ಊಟ ಚೆನ್ನಾಗಿ ಮಾಡಿ. ಏನಿಲ್ಲ, ಚೆನ್ನಾಗಿ ಊಟ ಮಾಡಿ ಅಮ್ಮ, ಆಯ್ತಾ? 129 12.5 ಇದೆ ಸರ್ HB. ಈಗ ನೋಡಿದ್ರಲ್ಲ, ಈ ತರ ಇವ್ರಿಗೆ ಹಿಮೋಗ್ಲೋಬಿನ್ ಮತ್ತೆ GRBS ಚೆಕ್ ಮಾಡಕ್ ಹೇಳಿದ್ದೆ. ಲ್ಯಾಬ್ ಟೆಕ್ನಿಷಿಯನ್ ಅವರು ಟೆಸ್ಟ್ ಮಾಡಿ ಅದ್ರದ್ದು ವ್ಯಾಲ್ಯೂ ನಮ್ಗೆ ಹೇಳಿದ್ದಾರೆ. ಇದೇ ತರ ಕಾರ್ಡ್ ಟೆಸ್ಟ್ ಅಂತ ಹೇಳ್ತೀವಿ, ಸಿರಾಲಜಿ ಅಂತ. ಹೆಪಟೈಟಿಸ್ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು ನಾರ್ಮಲ್ ಇದೆ ಅಮ್ಮ. ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್, ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಇದೆ. ಒಂದ್ ಸ್ವಲ್ಪ ನಿಮ್ಗೆ ಸುಸ್ತಾಗ್ತಿರೋದಕ್ಕೆ ತಕ್ಕ ಮಾತ್ರೆ ಕೊಡೋಣ, ಸರಿನಾ? ಈಗ ಇವ್ರಿಗೆ ಹಿಮೋಗ್ಲೋಬಿನ್ ಮತ್ತೆ ಶುಗರ್ ಟೆಸ್ಟ್ ಮಾಡಕ್ ಹೇಳಿದ್ದೆ. ಲ್ಯಾಬ್ ಟೆಕ್ನಿಷಿಯನ್ ಅವರು ನೋಡ್ಬಿಟ್ಟು ಅದ್ರ ವ್ಯಾಲ್ಯೂಸ್ ಹೇಳಿದ್ರು, ನನಗೆ ಅಪ್ಡೇಟ್ ಮಾಡಿದ್ರು. ಅದನ್ನ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಏನ್ ರಿಕ್ವೈರ್ಡ್ ಟ್ರೀಟ್ಮೆಂಟ್ ಇದೆ ಹಾಕಿದೀವಿ. ಇದೇ ತರ ನಮ್ಮಲ್ಲಿ ಯೂರಿನ್ ಟೆಸ್ಟ್ ಆಗಿರ್ಬೋದು, ಶುಗರ್ ಪೇಷಂಟ್ಸ್ ಯೂರಿನ್ ಟೆಸ್ಟ್ ಅಥವಾ ಕಾರ್ಡ್ ಟೆಸ್ಟ್ ಇದಾವೆ. ಡೆಂಗ್ಯೂ ಕಾರ್ಡ್ ಟೆಸ್ಟ್, ಮಲೇರಿಯಾ ಕಾರ್ಡ್ ಟೆಸ್ಟ್, ಹೆಪಟೈಟಿಸ್, ಇವೆಲ್ಲ ಕಾರ್ಡ್ ಟೆಸ್ಟ್ ಏನಂದ್ರೆ ಇಮಿಡಿಯೇಟ್ ಆಗಿ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ಈ ತರ ಟೆಸ್ಟ್, ಹಲವಾರು ಟೆಸ್ಟ್ಗಳನ್ನು ಮಾಡುವ ಸೌಲಭ್ಯ ನಮ್ಮಲ್ಲಿ, ನಮ್ಮ ಮೊಬೈಲ್ ಮೆಡಿಕಲ್ ಯೂನಿಟ್ ಅಲ್ಲಿ ಇರುತ್ತದೆ. ಈಗ ಇನ್ವೆಸ್ಟಿಗೇಷನ್ಸ್ ಟೆಸ್ಟ್ ರಿಪೋರ್ಟ್ ಎಲ್ಲ ನೋಡ್ಕೊಂಡ್ಬಿಟ್ಟು ಇವ್ರಿಗೆ ಸುಸ್ತಾಗ್ತಿರೋ ಯಾವ ತಕ್ಕಂತ ಮೆಡಿಸಿನ್ ನಾನು ಇಲ್ಲಿ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರದ್ದೇನೆ ವೆಬ್ಸೈಟ್ ಇದೆ, ವೆಲ್ ಬೀಯಿಂಗ್ ಅಂತ, ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ ಎಲ್ಲಾನು. ಅದನ್ನ ನೋಡ್ಕೊಂಡ್ಬಿಟ್ಟು ನಮ್ಮ ಫಾರ್ಮಸಿಸ್ಟ್ ಅವರು
ಯಾವ್ಯಾವ ಮೆಡಿಸಿನ್ ಇರುತ್ತೆ ಅವನ್ನ ಡಿಸ್ಪ್ಯಾಚ್ ಮಾಡ್ತಾರೆ. 1-2 ಮಾತ್ರೆ ಕೊಟ್ಟಿರ್ತೀನಮ್ಮ, ಟಾನಿಕ್ ಮಾತ್ರೆ. ಅದು ತಗೊಂಡು ನೀವು 5 ದಿನ ತಗೊಳ್ಳಿ, 5 ದಿನ ತಗೋಬೇಕು. ಮತ್ತೆ ಚೆನ್ನಾಗಿ ಆಹಾರನು ತಗೊಳ್ಳಿ, ಸುಸ್ತಾಗೋದೆಲ್ಲ ಕಮ್ಮಿ ಆಗುತ್ತೆ. ಸರಿನಾ? ಆಯ್ತು, ಹುಷಾರಾಗಿರಿ. ಈ ತರ ನಾವು ಮಿನಿಮಲ್ ಪೇಪರ್ ವರ್ಕ್ ಇದೆ ಇಲ್ಲಿ. ಎಲ್ಲಾನು ವೆಬ್ಸೈಟ್ ಅಲ್ಲೇನೆ ಡಿಜಿಟೈಸ್ಡ್ ಆಗಿ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಯಾವ ಮಾತ್ರೆ ಹೇಗ್ ತಗೋಬೇಕು, ಎಷ್ಟೊತ್ತು ತಗೋಬೇಕು ಅಂತ ಎಲ್ಲಾನು ಡೀಟೇಲ್ಸ್ ಅಪ್ಡೇಟ್ ಮಾಡಿರ್ತೀವಿ. ಸಾಮಾನ್ಯವಾಗಿ ನಾವು ಕ್ಲಿನಿಕ್ಗಳಲ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂತಹ ಮೆಡಿಸಿನ್ ತಗೊಳಕ್ಕೆ ಫಾರ್ಮಸಿಗೆ ಹೋಗ್ತೀವಿ. ಎಷ್ಟೋ ಸಲ ಅಲ್ಲಿ ಸಿಗೋದಿಲ್ಲ, ಇನ್ನೊಂದು 2 ಫಾರ್ಮಸಿ ಹುಡ್ಕೊಂಡು ಹೋಗ್ತೀವಿ ಎಲ್ಲಿ ಸಿಗುತ್ತೆ ಮೆಡಿಸಿನ್ ಅಂತ. ಬಟ್ ಇಲ್ಲಿ ಆ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ, ಯಾಕಂದ್ರೆ ಇಲ್ಲೇ ಒಂದು ಮಿನಿ ಫಾರ್ಮಸಿ ತರ ಇದೆ. ನೋಡ್ತಾ ಇರ್ಬೋದು, ಎಲ್ಲ ರೀತಿಯ ಟ್ಯಾಬ್ಲೆಟ್ಸ್ ಇಟ್ಟಿದ್ದಾರೆ. ಈವನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರು ಇಲ್ಲಿರುವಂತಹ ಮೆಡಿಸಿನ್ ಗಳನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಹಾಗಾಗಿ ಆ ಟ್ಯಾಬ್ಲೆಟ್ ಸಿಗೋದಿಲ್ಲ, ಮೆಡಿಸಿನ್ ಸಿಗೋದಿಲ್ಲ ಅನ್ನೋ ಪ್ರಾಬ್ಲಮ್ಸ್ ಕೂಡ ಈ ಮೆಡಿಕಲ್ ಮೊಬೈಲ್ ಮೆಡಿಕಲ್ ಯೂನಿಟ್ ನಲ್ಲಿ ಆಗೋ ಚಾನ್ಸಸ್ ಇಲ್ಲ. ಇದು ದಿನ ಒಂದು ತಗೋಬೇಕು. ರಾತ್ರಿ ಮಾತ್ರ ಒಂದು ತಗೋಬೇಕು. ದಿನ ಮಧ್ಯಾಹ್ನ ಒಂದು. ತಗೊಳ್ಳಿ. ಇದು ರಾತ್ರಿ ಮಾತ್ರ ಒಂದು ತಗೋಬೇಕು. ದಿನ ರಾತ್ರಿ ಹೆಚ್ಚಿಗೆ ನೀರ್ ಕೊಡ್ಬೇಕಮ್ಮ. ಇದು ದಿನ ಮಧ್ಯಾಹ್ನ ಒಂದು ತಗೋಬೇಕು ಊಟ ಮಾಡಿ. ಸೊ ಇದು ಕಂಪ್ಲೀಟ್ ಪ್ರೊಸೀಜರ್. ಯಾವ ರೀತಿ ಒಬ್ರು ಕಾರ್ಮಿಕರು ಇಲ್ಲಿ ಈ ಮೊಬೈಲ್ ಮೆಡಿಕಲ್ ಯೂನಿಟ್ ಬಂದ್ರೆ ಡಾಕ್ಟರ್ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅದ್ರ ನಂತರ ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಆಮೇಲೆ ಯಾವ ರೀತಿ ಅವರು ಮೆಡಿಸಿನ್ ನ ತಗೋತಾರೆ, ಇದೆಲ್ಲರ ಪ್ರೋಸೆಸ್ ಇದಾಗಿತ್ತು. ಬನ್ನಿ ಈ ಪೇಷಂಟ್ ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ ಹೆಸರೇನು? ಮಾದೇವಮ್ಮ ಮೇಡಮ್. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಮ್ಮ? ಇಲ್ಲಿ 6 ವರ್ಷದಿಂದ ಮಾಡ್ತಾ ಇದ್ದೀನಿ. ಓಕೆ. ಈಗ ಈ ಒಂದು ಫೆಸಿಲಿಟಿ ಸಿಕ್ಕಿದೆ. ಮೊದ್ಲು ನೀವು ಯಾವ ರೀತಿ ಈಗ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಾಗ ನಿಮ್ಗೆ ಎಷ್ಟು ಕಷ್ಟ ಆಗ್ತಿತ್ತು? ತುಂಬಾ ಕಷ್ಟ ಆಗ್ತದೆ ಮೇಡಮ್. ಅಂದ್ರೆ ತುಂಬಾ ಕಷ್ಟ ಆಯ್ತು. ಆಸ್ಪತ್ರೆಗೆ ಆಗ್ತಾ ಇರ್ಲಿಲ್ಲ. ಇವಾಗ ಯಾರು ಹಂಗೆ ಹೇಳೋದಕ್ಕೆ ಬಂದು ಚೆಕ್ಅಪ್ ಮಾಡಿಸ್ತೇವೆ ಮೇಡಮ್. ಈಗ ಇಷ್ಟೆಲ್ಲ ನಿಮ್ದು ಪ್ರೋಸೆಸ್ ಕಂಪ್ಲೀಟ್ ಆಯ್ತು, ಮೆಡಿಕಲ್ ಚೆಕ್ಅಪ್ ಆಯ್ತು, ಹಾಗೆ ಬ್ಲಡ್ ಟೆಸ್ಟ್ ಆಯ್ತು, ಇಮಿಡಿಯೇಟ್ ರಿಪೋರ್ಟ್ ಕೂಡ ಬಂತು. ಜೊತೆಗೆ ಈ ಫಾರ್ಮಸಿ ಕೂಡ ಹೋಗೋ ಅವಶ್ಯಕತೆ ಬೀಳಿಲ್ಲ, ಇಲ್ಲೇ ಎಲ್ಲ ಸಿಕ್ತು. ಸೊ ಎಲ್ಲಾನು ಒಂದೇ ಪ್ಲೇಸ್ ಅಲ್ಲಿ ಸಿಕ್ಕಿದ್ ನೋಡಿ, ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲ ಸಿಕ್ಕಿದೆ ಇಲ್ಲೇ, ಖುಷಿ ಆಯ್ತು. ಥ್ಯಾಂಕ್ ಯು ಅಮ್ಮ. ನೋಡಿದ್ರಲ್ಲ, ಇದೇ ಮೊಬೈಲ್ ಮೆಡಿಕಲ್ ಯೂನಿಟ್. ಕಾರ್ಮಿಕರಿಗೋಸ್ಕರ ನಮ್ಮ ಕಾರ್ಮಿಕ ಇಲಾಖೆ ಸಿದ್ಧಪಡಿಸಿರುವಂತಹ ಒಂದು ಅದ್ಭುತವಾದ ಯೋಜನೆ. ಹಾಗೆ ಇದು ಈ ಸ್ಥಳದಲ್ಲಿ ಇರುತ್ತೆ ಅಂತಲ್ಲ, ಇಲ್ಲಿ ಅವ್ರು ಕೆಲಸ ಮುಗಿಸಿದ ತಕ್ಷಣ ಬೇರೆ ಸೈಟ್ ಗಳಿಗೂ ವಿಸಿಟ್ ಮಾಡ್ತಾರೆ. ಎದುರುಗಡೆ ಡ್ರೈವರ್ ಸೀಟ್ ಇದೆ. ಯಾವ ರೀತಿ ಒಂದು ಆಂಬ್ಯುಲೆನ್ಸ್ ಇರುತ್ತೋ ಅದೇ ರೀತಿ ಇರುತ್ತೆ. ಬಟ್ ಅದಕ್ಕಿಂತ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಈ ಒಂದು ಮೆಡಿಕಲ್ ಯೂನಿಟ್ ನಲ್ಲಿದೆ. ಡಾಕ್ಟರ್ ನಿಂದ ಹಿಡಿದು ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್, ನರ್ಸ್, ಎಲ್ಲ ರೀತಿಯ ಸೌಲಭ್ಯಗಳು ಅಟ್ ಒನ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಸಾಧ್ಯವಾಗಿರುವಂತದ್ದು ಸನ್ಮಾನ್ಯ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರಿಂದ. ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.